ನಮಸ್ತೆ ಡಾಕ್ಟರ್. ನಮಸ್ತೆ. ಇವತ್ತು ನಮಗೆ ಲಿವರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ. ಲಿವರ್ ಏನಾದ್ರೂ ಹಾಳಾದ್ರೆ ಏನೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಮತ್ತೆ ಇದನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ. ಓಕೆ, ಶೋರ್. ಅನೇಕಷ್ಟು ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಏನೇನು ಬರ್ತಾ ಇದೆ, ಈ ಅಜೀರ್ಣ ಸಮಸ್ಯೆಗಳಾಗಿರ್ಬೋದು, ಹುಳಿ ತೇಗ್ ಬರ್ತಿದೆ, ಮಲಬದ್ಧತೆ ಸಮಸ್ಯೆಗಳಾಗ್ತಿದೆ, ಥೈರಾಯ್ಡ್ ಅಂತಹ ಕಂಡೀಷನ್ಗಳಾಗಿರ್ಬೋದು, ಇವು ಎಲ್ಲದಕ್ಕೂ ಆದಷ್ಟು ನಮ್ಮ ಲಿವರೇ ಕಾರಣ ಆಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಇಟ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್. ಹಾಗಾಗ್ಬಿಟ್ಟು ಇದರದ್ದು ಪ್ರಾಮುಖ್ಯತೆ ತುಂಬಾನೇ ಇದೆ. ಮೊದಲನೇದು, ನಮಗೆ ಲಿವರ್ ಚೆನ್ನಾಗಿದ್ರೆ ಫ್ಯಾಟ್ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ಹಾಗೇನೆ ನಮ್ಮ ಬ್ಲಡ್ ಪ್ಲಾಸ್ಮಾಗೆ ಬೇಕಾಗಿರುವಂತಹ ಪ್ರೋಟೀನ್ ಏನಿದೆ ಅಲ್ಲ, ಅದನ್ನು ಕೂಡ ಲಿವರ್ ಇಂದ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅದಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಇಮ್ಯುನಿಟಿ ಪವರ್ ಕೂಡ ನಮ್ಮ ಲಿವರ್ ಚೆನ್ನಾಗಿದ್ರೆ ಮಾತ್ರ ಅದನ್ನು ಕೂಡ ಚೆನ್ನಾಗಿರುತ್ತೆ. ಅದಷ್ಟೇ ಅಲ್ಲದೆ ನಮಗೆ ಗ್ಲೂಕೋಸ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಆಗಿರಬಹುದು, ಹಾಗೆ ಕಾಲ ಕಾಲಕ್ಕೆ ಅದನ್ನ ಸರಿಯಾಗಿ ರಿಲೀಸ್ ಮಾಡ್ಲಿಕ್ಕೂ ಕೂಡ ಲಿವರ್ ಆರೋಗ್ಯವಾಗಿ ಇಟ್ಕೊಳ್ಬೇಕು. ಸೊ ಈ ಲಿವರ್ ಅಲ್ಲಿ ಹಾಳಾಗ್ಲಿಕ್ಕೆ 2 ವಿಧಗಳಿದ್ದಾವೆ. ತುಂಬಾ ಜನ ನೋಡಿರ್ತೀರಾ, ಡ್ರಿಂಕ್ಸ್ ಮಾಡ್ಬಿಟ್ಟು ಹಾಳಾಗಿರುವಂತದ್ದು, ಸ್ವಲ್ಪ ಜನಕ್ಕೆ ನಾನ್ ಡ್ರಿಂಕಿಂಗ್ ಅಂದ್ರೆ ಯಾರು ಮದ್ಯಪಾನ ಮಾಡ್ತಾನೆ ಇಲ್ಲ ಅವರಲ್ಲೂ ಕೂಡ ನಾವು ಈ ಲಿವರ್ ಡ್ಯಾಮೇಜ್ ಆಗೋ ಕಂಡೀಷನ್ ಅನ್ನ ನೋಡ್ತಾ ಇದ್ದೇವೆ. ಹಾಗಿದ್ರೆ ಈ ಲಿವರ್ ಡ್ಯಾಮೇಜ್ ಆಗ್ತಾ ಹೋಯ್ತು ಅಂದ್ರೆ ಏನೇನ್ ಲಕ್ಷಣಗಳು ಬರುತ್ತೆ ಅಂದ್ರೆ, ಯೂಶಲಿ ಮನುಷ್ಯನಿಗೆ ಮಲಬದ್ಧತೆ ಆಗೋದಾಗಿರಬಹುದು, ಪದೇ ಪದೇ ತೇಗಗಳು ಬರ್ಲಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಹಾಗೇನೆ ನಿಮ್ಮ CBC ಅಂದ್ರೆ ನಿಮ್ಮ ರಕ್ತ ಪರೀಕ್ಷೆ ಮಾಡಿಸಿದಾಗ್ಲೂ ಕೂಡ ಈ ಅನಿಮಿಯಾ ಕಂಡೀಷನ್, ತುಂಬಾ ಜನಕ್ಕೆ RBC ಕೌಂಟ್ಗಳು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗೇನೆ ಪದೇ ಪದೇ ಹೊಟ್ಟೆ ಉಬ್ಬರಿಸ್ಕೊಳ್ಳೋದಾಗಿರಬಹುದು, ಈ ತರದ ಎಲ್ಲಾ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯೂಶಲಿ ಅನಿಮಿಯಾ ಕಂಡೀಷನ್ ಆಗಿರಬಹುದು. ಹಾಗೆ ತುಂಬಾ ಜನಕ್ಕೆ ಕುಡಿದ್ಬಿಟ್ಟು ಏನಾದ್ರು ಲಿವರ್ ಡ್ಯಾಮೇಜ್ ಆಗ್ತದೆ ಅಂತಂದ್ರೆ ಅದು ಅಸೈಟಿಸ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದ್ರೆ ಜಲೋದರ, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದ್ರವರೆಗೂ ಇವೆಲ್ಲಾ ಸಮಸ್ಯೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಲಿವರ್ ಅನ್ನ ಕಾಪಾಡ್ಕೊಳ್ಳಕ್ಕೆ ನಾವೆಲ್ಲ ಏನ್ ಫಾಲೋ ಮಾಡಬೇಕು ಅಂದ್ರೆ, ಮೊದಲನೇದು, ಮನೆ ಆಹಾರವನ್ನ ತಗೊಳಕ್ಕೆ ರೂಢಿಯಲ್ಲಿ ಇಟ್ಕೊಳ್ಳಿ. ಆದಷ್ಟು ಜಂಕ್ ಫುಡ್ ಗಳನ್ನ ಅವಾಯ್ಡ್ ಮಾಡಿ. ಹಾಗೇನೆ ಅತಿಯಾಗಿ ಮಸಾಲೆ ಯುಕ್ತ ಆಹಾರಗಳು, ಉಪ್ಪು ಹುಳಿ ಖಾರ ಎಕ್ಸೆಸ್ ಆಗಿರುವಂತದ್ದಾಗಿರ್ಬಹುದು, ತುಂಬಾ ಪ್ರಿಸರ್ವೇಟಿವ್ಸ್ ಆಗಿರುವಂತದ್ದಾಗಿರ್ಬಹುದು, ಹಾಗೆ ಫುಡ್ ಕಲರಿಂಗ್ ನ ಬಳಸ್ಬಿಟ್ಟು ಏನ್ ಅಡುಗೆಗಳನ್ನ ಮಾಡ್ತಾರೆ ಅವುಗಳನ್ನು ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗ್ಬೇಕು. ಇದರ ಜೊತೆಗೆ ಹೊರಗಡೆ ಸಿಗುವಂತಹ ಕೋಲ್ಡ್ ಡ್ರಿಂಕ್ಸ್ ಗಳಾಗಿರ್ಬಹುದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಗಳಾಗಿರ್ಬಹುದು, ಇವು ಎಲ್ಲವೂ ಕೂಡ ನಿಮ್ಮ ಲಿವರ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟು ಇದ್ರ ಜೊತೆಗೆ ಸ್ಮೋಕಿಂಗು, ಆಲ್ಕೋಹಾಲ್, ಈ ತರದ ಏನಾದ್ರು ಹ್ಯಾಬಿಟ್ಸ್ ಗಳಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡಿ. ಹಾಗಾಗ್ಬಿಟ್ಟು ಹಿತಮಿತವಾದ ಆಹಾರ, ಸೊಪ್ಪು ತರಕಾರಿಗಳು, ಹಾಗೆ ಪ್ರತಿನಿತ್ಯ ಯಾವುದಾದ್ರೂ ಒಂದು ರೀತಿಯ ಹಣ್ಣಿನ ಸೇವನೆ ಮಾಡೋದಾಗಿರಬಹುದು, ಅಂದ್ರೆ ಕಚ್ಚಿ ತಿನ್ನುವ ಹವ್ಯಾಸವನ್ನ ಯಾರು ಇಟ್ಕೊಳ್ತಾರೆ, ಇದ್ರ ಜೊತೆಗೆ ದೈಹಿಕ ವ್ಯಾಯಾಮ, ಯಾರು ಪ್ರಾಪರ್ ಆಗಿ ತೂಕವನ್ನ ಮೇಂಟೈನ್ ಮಾಡ್ತಾರೆ ಅವರೆಲ್ಲರೂ ನಾವು ಲಿವರ್ ಅನ್ನ ಕಾಪಾಡ್ಕೊಳ್ಳಿಕ್ಕೆ ಈ ಒಂದಿಷ್ಟು ಟಿಪ್ಸ್ ಗಳನ್ನ ಫಾಲೋ ಮಾಡಬೇಕು. ಹಾಗಿದ್ರೆ ಈ ಲಿವರ್ ಅನ್ನ ನಾವು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಮನೆಯಲ್ಲಿನೇ ಸಿಂಪಲ್ ಆಗಿ ಒಂದು ಹೋಮ್ ರೆಮಿಡಿ ಏನ್ ಮಾಡ್ಬೋದು ಅಂದ್ರೆ, ಭೂಮಿ ಆಮಲಕ್ಕಿ, ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ನೆಲೆನೆಲ್ಲಿ ಅಂತ ಕರಿತೀವಿ. ಇದು ಪ್ಲಾಂಟ್ ಅನ್ನ ತೆಗೆದುಕೊಂಡ್ಬಿಟ್ಟು ನೀವು ಅದನ್ನ ಪೇಸ್ಟ್ ಮಾಡಿ, ಅದರಿಂದ ನೀವು 10 ರಿಂದ 15 ml ಅಷ್ಟು ಅದರ ಸ್ವರಸ ಅಂದ್ರೆ ಜ್ಯೂಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಬೆಳಗ್ಗೆ ಎಂಟಿ ಸ್ಟಮಕ್ ಅಲ್ಲಿ, ಖಾಲಿ ಹೊಟ್ಟೆಯಲ್ಲಿ ನೀವು ಅದನ್ನ ಸೇವನೆ ಮಾಡ್ತಾ ಬಂದ್ರೆ ಪ್ರತಿನಿತ್ಯ, ಇದು ನಿಮ್ಮ ಲಿವರ್ ಆರೋಗ್ಯವನ್ನ ಕಾಪಾಡ್ತಾ ಹೋಗುತ್ತೆ. ಇದನ್ನ ಫಾಲೋ ಮಾಡಿ ನಿಮ್ಮ ಲಿವರ್ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳಿ. ಯಾರಾದ್ರೂ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದ್ರೆ, ಜಾಂಡೀಸ್ ಅಂತಹ ಸಮಸ್ಯೆಗಳಾಗಿರ್ಬೋದು, ಎನಿಮಿಯಾ, ಈ ತರದ ಕಂಡೀಷನ್ಸ್ ಗಳಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಮನೆ ಮದ್ದು ಮೇಲೆ ಡಿಪೆಂಡ್ ಆಗಬೇಡಿ. ಯೂಶಲಿ ಈ ಮನೆ ಮದ್ದು ನಿಮ್ಮ ಲಿವರ್ ಅನ್ನ ಆರೋಗ್ಯವಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅಂದ್ರೆ ಪೂರಕವಾಗಿ ಕೆಲಸ ಮಾಡುತ್ತೆ. ಆದಷ್ಟು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ.